ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಪುಟಿ, ಮದುವೆಗೆ ಯಾರನ್ನು ಕರೆದು ಅವರೆಲ್ಲ ಬಂದಿದ್ರಲ್ವಾ? ಎಲ್ಲರೂ ಬಂದಿದ್ರು. ಶಮಿ ಮಧುಸೂದನ್ ಬರೋಕ್ಕಾಗಲಿಲ್ಲ, ಅವ್ರಿಗೇನೋ ಮುಖ್ಯವಾದ ಕೆಲಸ ಇತ್ತಂತೆ. ಪಾಪ ನೋಡು, ಶರಾವತಿ ಅವ್ರಿಗೂ ಸರಿಯಾದ ಟೈಮಿಗೆ ಇರೋಕ್ಕಾಗಲಿಲ್ಲ ನೋಡು. ನಿನಗೂ ಗೊತ್ತಲ್ಲಮ್ಮ, ಅತ್ತೆಯವ್ರ ತಂಗಿಗೆ ಹುಷಾರಿಲ್ಲ. ಅದಕ್ಕೆ ದೇವಾನಂದು ಮತ್ತು ಅಮ್ಮ ಇಬ್ಬರು ನ್ಯೂಯಾರ್ಕ್ ಹೋಗಿದ್ದಾರಲ್ಲ. ಈಗ ಹೇಗಿದ್ದಾರಂತೆ ಅವ್ರ ತಂಗಿ? ಪರವಾಗಿಲ್ವಂತೆ. ಫೋನ್ ಮಾಡಿದರು. ನಿರ್ಮಲಂಗೆ ಮತ್ತು ಚಿದಾನಂದಂಗೆ ಇಬ್ರಿಗೂ ವಿಶ್ ಮಾಡಿದ್ರು. ಅಂತೂ ಹೇಗೋ ನಮ್ಮ ಚಿದಾನಂದನ ಮದುವೆ ನಿರ್ವಿಘ್ನವಾಗಿ ಆಯಿತು. ಹೌದು, ಸಿಂಪಲ್ಲಾಗಾದರೂ ಅಚ್ಚುಕಟ್ಟಾಗಾಯಿತು. ಏನಿಲ್ಲ, ನನಗಿದು ಸಾಲದು. ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಬೇಕು, ನೆಂಟ್ರಿಷ್ಟನ್ನೆಲ್ಲ ಕರಿಬೇಕು. ಅದೆಲ್ಲ ಬೇಕಾ ಶಾರದಾ? ಬೇಕೇ ಬೇಕು. ಮದುವೆಗೆ ಬಂದಿದ್ರಲ್ಲ ನಮ್ಮ ಮಹಿಳಾ ಸಂಘದವರು, ಎಷ್ಟು ಆಡ್ಕೊಂಡ್ರು ಗೊತ್ತಾ? ಈ ಶಾರದಮ್ಮ ಬೇರೆಯವ್ರ ಮನೆ ಮದುವೆಗೆ ಹೋಗ್ಬಿಟ್ರೆ, ಅಯ್ಯೋಯ್ಯೋ ನನ್ನ ಮಗನಿಗೆ ನಾನು ಇಷ್ಟು ಸಿಂಪಲ್ಲಾಗಿ ಮದುವೆ ಮಾಡಲ್ಲಪ್ಪ, ನಾನು ಅಷ್ಟು ಗ್ರ್ಯಾಂಡಾಗಿ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಕೊಚ್ಕೋತಾ ಇದ್ರು. ಈಗ ನೋಡಿದ್ರೆ ಇವ್ರ ಮಗನ ಮದುವೆನ ಎಷ್ಟು ಸಿಂಪಲ್ಲಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಆ ಸರೋಜಮ್ಮ ನನಗೆ ಕೇಳಿಸ್ಬೇಕು ಅಂತಾನೆ, ಬೇಕು ಅಂತಾನೆ ಹೀಗೆ ಮಾತಾಡ್ತಾ ಇದ್ರು. ನಂಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಯಾರಮ್ಮ ಹೊಣೆ? ನೀನೇ ತಾನೆ? ನಿನಗೆ ಯಾರು ಹೇಳಿದ್ದು ಕಂಡೋರ್ ಮದುವೆಗೆಲ್ಲ ಹೋದಾಗ ನನ್ನ ಮಗನ ಮದುವೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಂಡು ಬಾ ಅಂತ? ಯಾರು ಹೇಳಿರಲಿಲ್ಲ ಕಣೆ. ಆದರೆ ನನಗೆ ಅನಿಸೋದಿಲ್ವಾ ಬೇರೆಯವ್ರ ಎದುರಿಗೆ ನಮ್ಮ ಸ್ಟೇಟಸನ್ನು ಮೇಂಟೈನ್ ಮಾಡ್ಕೋಬೇಕು ಅಂತ. ಅದಕ್ಕೆ ಹೋಗಿ ಹೇಳ್ದೆಪ್ಪ. ಭವಿಷ್ಯದಲ್ಲಿ ಹೀಗಾಗತ್ತೆ ಅಂತ ನನಗೇನು ಕನಸು ಬಿದ್ದಿತ್ತ? ಜೊತೆಗೆ ಚಿದಾನಂದನ ಮದುವೆನ ಇಷ್ಟು ಸಿಂಪಲ್ಲಾಗಿ ಮಾಡಬೇಕಾಗತ್ತೆ ಅಂತ ನನಗೇನಾದರೂ ಗೊತ್ತಿತ್ತೇನೆ? ಈಗ ಹೋಗಿರೋದನ್ನು ಬಿಟ್ಬಿಡೆ, ಮುಂದೆ ಏನಾಗಬೇಕೋ ಅದನ್ನು ಯೋಚನೆ ಮಾಡೋಣ. ನೋಡು, ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವು ಈ ಮಾತನ್ನು ಚಿದಾನಂದನಿಗೂ ತಿಳಿಸ್ಬಿಡಿ. ನೀವೆಲ್ಲ ಚಿದಾನಂದನ ಮದುವೆ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದಾಗ ನಾನು ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನೇನು ಹೇಳ್ತೀನೋ ಅದಕ್ಕೆ ನೀವುಗಳು ಒಪ್ಕೊಂಡ್ಬಿಡ್ಬೇಕು. ಚಿದಾನಂದನ ಮದುವೆ ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡಬೇಕು ಅಷ್ಟೇ. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಒಂದು ವೇಳೆ ನೀವುಗಳು ಆಗಲ್ಲ ಗೀಗಲ್ಲ ಅಂತ ಹೇಳಿದರೆ, ಈ ಮನೇಲಿ ನನಗೆ ಮರ್ಯಾದೆ ಇಲ್ಲ ಅಂತ ನಾ ಹೋಗಿ ಯಾವುದಾದ್ರೂ ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ಅಮ್ಮ, ಒಳ್ಳೆ ಕೆಲಸ ಅಮ್ಮ. ಫಸ್ಟು ಅದೇ ಕೆಲಸ ಮಾಡು. ನೀ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡ್ರೆ ಮನೇಲಿ ನಾವೆಲ್ಲರೂ ನೆಮ್ಮದಿಯಾಗಿರ್ತೀವಿ. ಆಮೇಲೆ CSP ಸರು ಕೂಡ ನಿನ್ನ ಜಾಗಕ್ಕೆ ಒಳ್ಳೆ ಟೈಪಿಸ್ಟ್ನ ಇಟ್ಕೋತಾರೆ. ಆಯಿತು ಮಾ, ಆಯಿತು, ಬೇಜಾರು ಮಾಡ್ಕೋಬೇಡ. ಸರಿ, ದೊಡ್ಡದಾಗೆ ರಿಸೆಪ್ಷನ್ ಮಾಡುವಂತೆ ನಿನ್ನಿಷ್ಟದ ಪ್ರಕಾರ. ನಿನ್ನ ಫ್ರೆಂಡ್ಸನ್ನು ಯಾರನ್ನು ಕರಿಬೇಕು ಅಂತಿದ್ಯೋ ಅವ್ರನ್ನೆಲ್ಲ ಕರಿ. ಅದಕ್ಕೆ ನಾನೇ ದುಡ್ಡು ಕೊಡ್ತೀನಿ, ಆಯಿತಾ? ಸರಿ, ಹಾಗಾದರೆ. ಈ ಚಾಪ್ರಿಯನ್ನ ಹೇಗೆ ಪಾರ್ಟಿಯಿಂದ ಹೊರಗಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಶಿವಕೃಷ್ಣ ದೇಸಾಯಿ ಅವರ ಹತ್ರ ತಾನಾಗಿ ಹೋಗಿ ಸರಿಯಾಗಿ ಬೋನಿ ಸಿಗಾಕೊಂಡಿದ್ದಾನೆ. ಹೌದು ಸರ್, ಚಾಬ್ರಿ ಅವರು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಥ ಕೆಲಸ ಮಾಡ್ಕೊಂಡಿದ್ದಾರೆ. ನಾವು ಈ ಅವಕಾಶನ ಕೈ ಬಿಡಬಾರ್ದು ಸರ್. ಹೌದು ಮುನಿಯಪ್ಪನವ್ರೆ, ಚಾಬ್ರಿ ಅವರು ಶಿವಕೃಷ್ಣ ದೇಸಾಯಿ ಅವರ ಹತ್ರ ಹೋಗಿ ನನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಬೇಡ್ಕೊಂಡಿದ್ದಾರೆ. ಸ್ವತಃ ಶಿವಕೃಷ್ಣ ದೇಸಾಯಿ ಅವರೇ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನೇ ಆಧಾರವಾಗಿಟ್ಕೊಂಡು ಚಾಬ್ರಿ ಅವ್ರಿಗೆ ನಿಮ್ಮನ್ನು ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡಬಾರ್ದು ಅಂತ ಒಂದು ಶೋಕಾಸ್ ನೋಟಿಸ್ ಕಳಿಸಿ. ಸರಿ ಸರ್. ಇನ್ನು 2 ದಿನಗಳಲ್ಲಿ ಚಾಬ್ರಿ ಅವ್ರನ್ನ ಜನಹಿತ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಆ ಉಚ್ಚಾಟನೆ ಚಾಬ್ರಿ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದ MLAಗಳಿಗೆ ಎಚ್ಚರಿಕೆಯ ಪಾಠ ಆಗಬೇಕು.
ಹೌದು ಸರ್, ಚಾಬ್ರಿ ಅವರು ಉಚ್ಚಾಟನೆ ಆಗ್ತಿದ್ದಂಗೆ ಅವ್ರ ಹಿಂದೆ ಹೋಗಿದ್ರಲ್ಲ MLAಗಳು ಜೈ ಜೈ ಅಂದ್ಕೊಂಡು ಅವರೆಲ್ಲ ಬಾಲ ಮುದ್ರಕೊಂಡು ನಮ್ಮಿಂದೆ ಬಿದ್ದಿರ್ತಾರೆ ಸರ್. ಇನ್ನು ಮುಂದೆ ಯಾರೂ ನನ್ನ ವಿರುದ್ಧವಾಗಿ ಧ್ವನಿ ಎತ್ತಬಾರದು. ಹಾಗ ಪಾಠ ಕಲಿಸ್ಬೇಕು. ಸರ್, ಏನ್ ನೀರಜ್? ಚಾಬ್ರಿಯಾ ಸಾಹೇಬರು ಬಂದಿದ್ದಾರೆ ಸರ್. ಚಾಬ್ರಿಯಾ ಅವರ ಯಾಕೆ ಬಂದಿದ್ದಾರೆ ಚಾಬ್ರಿಯಾ? ಏನೋ ಗೊತ್ತಿಲ್ಲ ಸರ್, ಅರ್ಜೆಂಟ್ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ. ಕಳಿಸಿ ಒಳಗಡೆ. ಸರಿ ಸರ್. ಯಾಕೆ ಚಾಬ್ರಿಯಾ ಇಲ್ಲಿಗೆ ಬಂದಿರಬಹುದು? ಅಲ್ಲಿ ಶಿವಕೃಷ್ಣ ದೇಸಾಯಿ ಅವರು ಚಾಬ್ರಿ ಅವರು ನಮ್ಮ ಪಾರ್ಟಿಗೆ ಸೇರೋದು ಬೇಡ ಅಂತೇಳಿ ಮುಖದ ಮೇಲೆ ಹೊಡೆದಂಗೆ ಹೇಳಿ ಕಳಿಸಿರ್ಬೇಕು ಸರ್. ಅದಕ್ಕೆ ಹಳೇ ಗಂಡನ ಪಾದವೇ ಗತಿ ಅಂತೇಳಿ ಬಂದಿರ್ಬೋದು. ತಾವು ಈ ವಿಷಯದಲ್ಲಿ ಖಡಕ್ಕಾಗಿರಬೇಕು, ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು. ನಮಸ್ಕಾರ. ನಮಸ್ಕಾರ. ಬನ್ನಿ, ವಿಷ್ಣುದೇವ್ ಚಾಬ್ರಿಯಾ ಅವರು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ಇಲ್ಲಿವರೆಗೂ ಬಂದಿದ್ದು? ಸಾರಿ ಸರ್, ಫೋನ್ ಮಾಡಿ ಬರೋಣ ಅಂದ್ಕೊಂಡೆ. ಫೋನ್ ಮಾಡಿದ್ರೆ ಭೇಟಿಗೆ ನೀವು ಒಪ್ಪದೇ ಇರ್ಬೋದು ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಏನು ತಾವು ಬಂದಿದ್ದು? ಶಿವಕೃಷ್ಣ ದೇಸಾಯಿ ಅವರ ರಾಯಭಾರಿಯಾಗಿ ಬಂದಿದ್ದೀರಾ, ಅಥವಾ ನಾನು ಬೇರೆ ಪಾರ್ಟಿ ಸೇರಿದ್ದೀನಿ, ಎಲೆಕ್ಷನ್ ನಿಲ್ತೀನಿ ಗೆಲ್ತೀನಿ ಅಂತ ಸವಾಲು ಹಾಕೋದಕ್ಕೆ ಬಂದಿದ್ದೀರಾ? ಸರ್, ದಯವಿಟ್ಟು ಹಾಗನ್ಬೇಡಿ. ನಾನು ಜನಹಿತ ಪಕ್ಷದ ಒಬ್ಬ ಲೀಡರ್, ಮಾಜಿ ಉಪಮುಖ್ಯಮಂತ್ರಿ. ನಿಮ್ಮನ್ನು ನೋಡೋದಕ್ಕೆ ಬೇರೆ ಕಾರಣ ಬೇಕಾ ಸರ್? ಏನು ಸರ್, ಶಿವಕೃಷ್ಣ ದೇಸಾಯಿಯವರು ತಮ್ಮನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದ ತಕ್ಷಣ ಜನಹಿತ ಪಕ್ಷ ನಿಮಗೆ ಜ್ಞಾಪಕ ಬಂದ್ಬಿಡ್ತಾ? ನಾನು ಜನಹಿತ ಪಕ್ಷನ ಜ್ಞಾಪಿಸ್ಕೊಳ್ಳೋದಕ್ಕೆ ಆ ಪಕ್ಷನ ನಾನು ಮರ್ತೇ ಇರಲಿಲ್ಲ ಸರ್. ನಾನು ಶಾಸಕಾಂಗ ಪಕ್ಷದ ಎಲೆಕ್ಷನ್ನಲ್ಲಿ ನಿಮ್ಮ ವಿರುದ್ಧವಾಗಿ ನಿಂತಿದ್ದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅನಿಸುತ್ತೆ. ಹೋ, ಮತ್ತ್ಯಾಕೆ ಹೋಗಿದ್ರು ಶಿವಕೃಷ್ಣ ದೇಸಾಯಿ ಅವರ ಹತ್ರ? ಹೇಳಿ ಚಾಬ್ರಿಯಾ ಅವರೇ, ನಿಮ್ಮನ್ನು ಅಂತ್ಯೋದಯ ರಂಗ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಶಿವಕೃಷ್ಣ ದೇಸಾಯಿ ಅವರ ಹತ್ರ ಹೋಗಿರ್ಲಿಲ್ವಾ? ಹೌದು ಸರ್, ಶಿವಕೃಷ್ಣ ದೇಸಾಯಿ ಅವ್ರ ಹತ್ರ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಕೇಳಿದ್ದೆ. ಆದರೆ ಆಗದು ತಪ್ಪು ಅಂತ ನಂಗೆ ಅನಿಸಿರಲಿಲ್ಲ. ರೀ ಚಾಬ್ರಿ ಅವರೇ, ಏನ್ರಿ ಮಾತಾಡ್ತೀರಾ ನೀವು? ನೀವು ನಮ್ಮ ಪಾರ್ಟಿಯಲ್ಲಿ ಇದ್ದುಕೊಂಡು ಉಪಮುಖ್ಯಮಂತ್ರಿಗಳಾಗಿದ್ದವರು, ಅದು ಅಲ್ಲದೆ ನೀವು ನಮ್ಮ ಪಾರ್ಟಿಯಲ್ಲಿ ಇರೋರು. ಅಂಥದ್ರಲ್ಲಿ ನೀವು ಆ ಶಿವಕೃಷ್ಣ ದೇಸಾಯಿ ಅವ್ರ ಹತ್ರ ಅಂಗಲಾಚಿ ಬೇಡ್ಕೊತೀರಂತಲ್ರಿ ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತ. ನೀವು ನಮ್ಮ ಪಾರ್ಟಿಗೆ ದ್ರೋಹ ಮಾಡ್ದಂಗೆ ಅನ್ಸೋದಿಲ್ವಾ ನಿಮಗೆ? ಅದು ನಾನೊಂದು ದುಡುಕಿನಿಂದ ತಗೊಂಡಿರೋ ನಿರ್ಧಾರ ಅಷ್ಟೇ. ಬಿಂಗಾ ಸಾಹೇಬ್ರೆ, ನೀವು ನನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿಲ್ಲ ಅಂತ ಶಿವದಾಸ್ ಅವರು ಫೋನ್ ಮಾಡಿ ಹೇಳಿದಾಗ ನನಗೆ ತುಂಬ ಕೋಪ ಬಂತು, ಅವಮಾನ ಆಯಿತು. ಅಂಥ ಸಮಯದಲ್ಲಿ ತಗೊಂಡ ನಿರ್ಧಾರ ಅದು. ಆಮೇಲೆ ಅದು ತಪ್ಪು ಅಂತ ನನಗೆ ಮನವರಿಕೆ ಆಯಿತು. ನಿಮ್ಮದು ತಪ್ಪು ಅಂತ ನಿಮಗಾಗೆ ಮನವರಿಕೆ ಆಯ್ತಾ, ಅಥವಾ ಶಿವಕೃಷ್ಣ ದೇಸಾಯಿ ಅವರು ತಮ್ಮನ್ನು ಪಾರ್ಟಿಗೆ ಸೇರಿಸ್ಕೊಳ್ಳಿಲ್ಲ ಅಂದ ತಕ್ಷಣ ಜ್ಞಾನೋದಯವಾಯ್ತಾ? ಸರ್, ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಶಿವಕೃಷ್ಣ ದೇಸಾಯಿ ಅವರ ಹತ್ರ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಕೇಳಿದ್ದು ದುಡುಕಿನ ನಿರ್ಧಾರ ಅಂತ. ಪದೇ ಪದೇ ಅದನ್ನೇ ಜ್ಞಾಪಿಸಬೇಡಿ. ಶರಣಾಗತರಾದವ್ರ ಮೇಲೆ ಶಸ್ತ್ರ ಪ್ರಯೋಗಿಸಬೇಡಿ ಸರ್. ಸರಿ, ಈಗ ತಾವು ಬಂದ ಉದ್ದೇಶ ಏನು? ಈಗ ತಾವು ಆಗಿರೋದನ್ನೆಲ್ಲ ಮರೆತುಬಿಡಿ, ನಾನು ಮರೆತುಬಿಡ್ತೀನಿ. ಇಬ್ಬರು ಹಿಂದಿನ ಥರಾನೇ ಇರೋಣ. ಎಷ್ಟು ಸುಲಭವಾಗಿ ಹೇಳ್ತೀರಿ ಚಾಬ್ರಿಯಾ ನೀವು.
ಎಲ್ಲವನ್ನು ಮರೆತು ಬೇಡೋಣ ಅಂತ? ಒಂದಾದ ಮೇಲೆ ಒಂದರಂತೆ ದ್ರೋಹ ಮಾಡಿದಿರಿ ನೀವು. ಹೇಗೆ ಮರೆಯಕ್ಕೆ ಸಾಧ್ಯ? ನಾನು ಜೈಲಿಗೆ ಹೋದಾಗ ನಿಮ್ಮನ್ನು ಹೊರತರ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ ನನಗೆ. ಆದರೆ ಮಾಡಿದ್ದೇನೆ ನೀವು? ಹೇಗೋ ನಾನು, ಮುನಿಯಪ್ಪನವರು, ಪರಮಾನಂದಗೌಡರು ಕಷ್ಟಪಟ್ಟು ಹೊರಗಡೆ ಬಂದ್ವಿ. ನಾನು ಹೊರಗಡೆ ಬರೋವಷ್ಟರಲ್ಲಿ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ರಿ. ನನ್ನ ಕಡೆ ಇದ್ದ MLAಗಳಿಗೆ ಹೆದರಿಸಿ, ಬೆದರಿಸಿ, ಹಣದ ಆಮಿಷ ತೋರಿಸಿ ನಿಮ್ಮ ಕಡೆ ಮಾಡಿಕೊಂಡ್ರಿ. ನನಗೆ ಜಾಮೀನು ಸಿಕ್ಕಿ ಹೊರಗೆ ಬಂದ ತಕ್ಷಣ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ನನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ. ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದಾರೆ. ನಾನು ಹೇಗೋ ಕಷ್ಟಪಟ್ಟು ಮುಖ್ಯಮಂತ್ರಿಯಾಗಿ ಆಯ್ಕೆ ಆದೆ. ಆಯ್ಕೆ ಆಗಿದ್ದಲೇ ಹೋಗಿದ್ದಿದ್ರೆ ನನ್ನನ್ನು ರಾಜಕೀಯವಾಗಿ ಶಾಶ್ವತವಾಗಿ ನಾಶ ಮಾಡಿಬಿಡ್ತಿದ್ರಿ. ಒಂದಾದ ಮೇಲೆ ಒಂದರಂತೆ ದ್ರೋಹ ಮಾಡಿದ್ರಿ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಚಾಬ್ರಿಯ. ಇವನ್ನೆಲ್ಲ ಮರೆತುಕೊಳ್ಳೋಣ ಅಂತ. ಇವನ್ನೆಲ್ಲ ಮರೆಯೋದಕ್ಕೆ ಸಾಧ್ಯನಾ ಚಾಬ್ರಿಯ? ನಾನು ತಪ್ಪು ಮಾಡಿದ್ದೀನಿ, ದ್ರೋಹ ಮಾಡಿದ್ದೀನಿ ನಿಜ. ಆದರೆ ಮಾಡಬಾರ್ದು ತಪ್ಪೇನು ಮಾಡಿಲ್ವಲ್ಲ. ರಾಜಕೀಯದಲ್ಲಿ ಈ ಥರದ ಪೈಪೋಟಿ ಸಹಜ ಅನ್ನೋದು ತಮಗೂ ಗೊತ್ತಿದೆ. ಅಧಿಕಾರಕ್ಕಾಗಿ ಈ ಥರದ ಪೈಪೋಟಿ ರಾಜರ ಕಾಲದಿಂದ ಇವತ್ತಿನವರೆಗೂ ಇದೆ. ಮೊಘಲ್ ಚಕ್ರವರ್ತಿ ಬಾಬರ್ ತನ್ನ ತಂದೆನೇ ಸಾಯಿಸಿ ಅಧಿಕಾರಕ್ಕೆ ಬಂದ. ಇನ್ನು ತಾವು ರಾಜಾನಂದ ಸ್ವಾಮಿ ವಿರುದ್ಧ ಬಂಡಾಯ ಇದ್ರಿ. ಒಳಗೊಳಗೆ ಪಿತೂರಿ ಮಾಡಿ ನಿಮ್ಮ ಸ್ಥಾನನ ಭದ್ರ ಮಾಡಿಕೊಂಡ್ರಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ ಸರ್? ತಾವು ಮುಖ್ಯಮಂತ್ರಿ ಆಗೋದಕ್ಕೆ ಹಿಂದಿನ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವ್ರನ್ನ ಸಾಯಿಸಿದ್ರಿ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಸರ್. ನಾನು ಅಧಿಕಾರಕ್ಕೋಸ್ಕರ ಆ ಥರ ಏನೂ ಮಾಡಿಲ್ವಲ್ಲ ಸರ್. ಶಾಬ್ರಿಯ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಏನೇನೋ ಅಸಂಬದ್ಧವಾಗೆಲ್ಲ ಮಾತಾಡೋಕೋಗ್ಬೇಡಿ. ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ. ಹೊರಗಡೆ ಜನ ಹೀಗೆ ಮಾತಾಡ್ಕೋತಿದ್ದಾರೆ ಅಂತ ಹೇಳಿದೆ ಅಷ್ಟೆ. ನಾನು ಕೇಳೋದು ಇಷ್ಟೇ ಸರ್. ನಾನು ತಪ್ಪು ಮಾಡಿದ್ದೀನಿ ನಿಜ. ಆದರೆ ಆ ತಪ್ಪನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಅಷ್ಟೇ ನಾನು ಕೇಳ್ತಾ ಇರೋದು. ಎಷ್ಟೋ ಸಲ ನಂಬಿದ್ದೆ ನಿಮ್ಮನ್ನು. ನನಗೆ ನಿಷ್ಠೆಯಿಂದ ಇರ್ತೀರಾ ಅಂತ ಬಿಸ್ನೆಸ್ ಮನ್ ಆಗಿದ್ದ ನಿಮ್ಮನ್ನು ನಮ್ಮ ಪಕ್ಷಕ್ಕೆ ಕರ್ಕೊಂಬಂದೆ. ಎಷ್ಟೋ ಜನರ ವಿರೋಧದ ನಡುವೆ ನಿಮ್ಮನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಆದರೆ ನೀವು ಮಾಡಿದ ಪ್ರತ್ಯುಪಕಾರ ಏನು? ಬೆನ್ನಿಗೆ ಬಾಕು ಹಾಕೋ ಕೆಲಸ ಮಾಡಿದ್ರಿ. ನಿಮ್ಮ ಸ್ವಭಾವ ಏನು ಅಂತ ಗೊತ್ತಾದ ಮೇಲೂ ನಿಮ್ಮನ್ನು ಹತ್ರ ಇಟ್ಕೊಂಡ್ರೆ ದಡ್ತನ ಆಗುತ್ತೆ. ಸರ್, ನನಗೆ ದಯವಿಟ್ಟು ಒಂದು ಅವಕಾಶ ಕೊಡಿ. ನಾನು ನಿಮ್ಮ ಒಳ್ಳೆ ಶಿಷ್ಯ ಅಂತ ಪ್ರೂವ್ ಮಾಡ್ತೀನಿ. ಶಿವಕೃಷ್ಣ ದೇಸಾಯಿ ಅವರು ನಮ್ಮಿಬ್ಬರಿಗೂ ಶತ್ರು. ನಮ್ಮಿಬ್ಬರು ವಿರುದ್ಧನೂ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾವಿಬ್ಬರು ಪಬ್ಲಿಕ್ಕಾಗಿ ಜಗಳ ಆಡಿದ್ರಿಂದ ಅವರ ಜನಪ್ರಿಯತೆ ಜಾಸ್ತಿಯಾಗಿದೆ. ಒಂದು ವೇಳೆ ಶಿವಕೃಷ್ಣ ದೇಸಾಯಿ ಅವರು ಅಸೆಂಬ್ಲಿ ಎಲೆಕ್ಷನ್ ಗೆದ್ದು ಮುಖ್ಯಮಂತ್ರಿ ಆದರೆ ನಮ್ಮಿಬ್ಬರನ್ನೂ ಜೈಲಿಗೆ ಕಳಿಸೋ ಅಜೆಂಡಾ ಇಟ್ಕೊಂಡಿದ್ದಾರೆ. ನಾವಿಬ್ಬರು ಜಗಳ ಮಾಡಿಕೊಂಡು ಇಂಡೈರೆಕ್ಟಾಗಿ ಶಿವಕೃಷ್ಣ ದೇಸಾಯಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಹಾಗೆ ಮಾಡೋದ್ರ ಮೂಲಕ ನಮ್ಮ ಭವಿಷ್ಯನ ನಾವೇ ಹಾಳು ಮಾಡ್ಕೋತಾ ಇದ್ದೀವಲ್ವ ಸರ್?
ಮನುಷ್ಯನ ಮೇಲೆ ರಾಗದ್ವೇಷಗಳು ಸಹಜ ಸರ್. ಆದರೆ ರಾಜಕೀಯದಲ್ಲಿ ಸಕ್ಸಸ್ ಆಗಬೇಕಂದ್ರೆ ಈ ರಾಗದ್ವೇಷಗಳನ್ನು ಮೀರಬೇಕು. ರಾಜಕೀಯನ ಬಿಸ್ನೆಸ್ ಥರ ನೋಡಬೇಕು. ಬಿಸ್ನೆಸ್ನಲ್ಲಿ ಎಮೋಷನ್ಸ್ ಇರಬಾರ್ದು, ಕ್ಯಾಲ್ಕುಲೇಷನ್ ಇರಬೇಕು. ಆಗ ನಾವು ಗೆಲ್ತೀವಿ. ಎಲೆಕ್ಷನ್ ಗೆಲ್ಲೋದಕ್ಕೆ ಜನಬಲದ ಜೊತೆ ಹಣಬಲನೂ ಇರಬೇಕು. ಈಗ ನಿಮ್ಮ ಹತ್ರ ಹಣ ಇಲ್ಲ, ನನ್ನ ಹತ್ರ ಇದೆ. ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸಿ ಸರ್. ನೀವು ಎಲೆಕ್ಷನ್ ಗೆಲ್ಲೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ತುಂಬ ಒಳ್ಳೆ ವ್ಯಾಪಾರಿ ನೀವು. ಕಲ್ಲನ್ನು ಕನ್ವಿನ್ಸ್ ಮಾಡಿಬಿಡ್ತೀರಿ. ಈ ಸಹಾಯದ ಬದಲಿಗೆ ನಿಮ್ಮ ನಿರೀಕ್ಷೆ ಏನು? ಸರ್, ನಾನು ನಿಮ್ಮ ಶಿಷ್ಯ. ನನ್ನನ್ನು ರಾಜಕೀಯಕ್ಕೆ ತಂದೋರೆ ನೀವು. ನಿಮ್ಮ ನಂತರ ಸ್ಥಾನ ನನಗೆ ಕೊಡಿ, ನಾನು ನಿಮಗೆ ನಿಯತ್ತಾಗಿರ್ತೀನಿ. ಅಂದರೆ ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದೀರಾ? ಹೌದು ಸರ್. ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ನಾನಿನ್ಯಾವ ಅಧಿಕಾರನೂ ಕೇಳಲ್ಲ. ನಿಮ್ಮ ಸ್ನೇಹಿತನಾಗಿ, ಶಿಷ್ಯನಾಗಿ ಇರ್ತೀನಿ. ಈ ರೀತಿ ಈ ಹಿಂದೆ ಬಹಳ ಸಾರಿ ನನಗೆ ಪ್ರಾಮಿಸ್ ಮಾಡಿದ್ದೀರಾ, ಆದರೆ ಪ್ರಾಮಿಸ್ ಮಾಡಿದ ರೀತಿ ನಡ್ಕೊಂಡಿಲ್ಲ. ಈಗ ಮತ್ತೆ ಹೇಗೆ ನಂಬಲಿ ನಿಮ್ಮನ್ನು? ಆಣೆ ಮಾಡಲ? ಪ್ರಮಾಣ ಮಾಡಲ? ಏನು ಮಾಡಿದ್ರೂ ನನ್ನ ನಿಮ್ಮ ಮಧ್ಯೆ ನಂಬಿಕೆ ಹುಟ್ಟಲ್ಲ ಸರ್. ಬರೀ ಕೃತಿ ಒಂದೇ ಸಾಧ್ಯ. ನೋಡಿ ಸರ್, ನೀವೀಗ ಶಾಸಕಾಂಗ ಪಕ್ಷದ ಎಲೆಕ್ಷನ್ನಲ್ಲಿ ಗೆದ್ದಿದ್ದೀರಾ. ನಿಮ್ಮ ಜೊತೆ ಸಾಕಷ್ಟು ಜನ MLAಗಳು, ಬಿಸ್ನೆಸ್ ಮ್ಯಾನ್ಗಳು ಇದ್ದಾರೆ. ಆದರೆ ನಾನು ಏಕಾಂಗಿ. ನಾನು ನಿಮಗೇನು ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯ? ಒಂದು ಕೆಲಸ ಮಾಡಿ ಸರ್, ಬರೋ ಎಲೆಕ್ಷನ್ ಟೈಮಲ್ಲಿ 70% ಟಿಕೆಟ್ ನಿಮ್ಮ ಕಡೆಯವ್ರಿಗೆ ಕೊಡಿ, 30% ನನ್ನ ಕಡೆಯವ್ರಿಗೆ ಕೊಡಿ. ಆಗ ನಾನು ನಿಮ್ಗೆ ಹೇಗೆ ಮೋಸ ಮಾಡೋಕ್ಕೆ ಸಾಧ್ಯ? ಮೋಸ ಮಾಡಿದ್ರೆ ನೀವೇ ನನಗೆ ಮೋಸ ಮಾಡಬೇಕು. ಆದರೂ ನಾನು ನಿಮ್ಮನ್ನು ನಂಬಿ ಪಾರ್ಟಿಗೆ ಫಂಡ್ ಕೊಡೋಕ್ಕೆ ತಯಾರಾಗಿದ್ದೀನಿ. ಹಿಂದೆ ನಾನು ನಿಮಗೆ ಮೋಸ ಮಾಡಿದ್ದೆ ನಿಜ, ಆದರೆ ಅದಿನ್ನು ಮುಂದೆ ರಿಪೀಟ್ ಆಗಲ್ಲ. ಹಳೆ ಕಹಿ ಘಟನೆಗಳನ್ನೆಲ್ಲ ಮರೆತು ನಾವಿಬ್ಬರು ಒಂದಾದರೆ ಮಾತ್ರ ನಮ್ಮ ಶತ್ರು ಶಿವಕೃಷ್ಣ ದೇಸಾಯಿ ಅವ್ರನ್ನ ನಾವು ನಾಶ ಮಾಡ್ಬೋದು. ಏನಂತೀರ? ನಿಮ್ಮ ಮಾತನ್ನು ಒಪ್ತೀನಿ. ನಾವಿಬ್ರು ಒಂದಾಗೋಣ. ಥ್ಯಾಂಕ್ ಯು. ಮತ್ತೊಮ್ಮೆ ಜನಹಿತ ಪಕ್ಷಕ್ಕೆ ಸ್ವಾಗತ. ಪಕ್ಷ ಬಿಟ್ಟೇ ಇರಲಿಲ್ವಲ್ಲ ಮುನಿಯಪ್ಪನವರೇ. ರುದ್ರಣ್ಣ, 3 ಲೋಟ ಹಾಲು ತಗೊಂಬಪ್ಪ. ಮುನಿಯಪ್ಪನವರೇ ತಗೊಳ್ಳಿ. ಚಾಪ್ರಿಯ ತಗೊಳ್ಳಿ. ಥ್ಯಾಂಕ್ ಯು. ಚಾಪ್ರಿಯ, ನೀವು, ನಾನು, ಮುನಿಯಪ್ಪ 3 ಜನ ಒಂದಾಗಿದ್ದೇವೆ. ಈ ರಾಜ್ಯದ 3 ಅದ್ಭುತ ಶಕ್ತಿಗಳು ಒಂದಾಗಿದ್ದೇವೆ. ನಮ್ಮ ಮುಂದಿನ ಗುರಿ ಶಿವಕೃಷ್ಣ ದೇಸಾಯಿ ಅವರನ್ನು ಸೋಲಿಸೋದು.
ಭೂಮೊಗವಾಡದ ಇರಿಯುವ